ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಮಂಗಳೂರಿನ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತ ಸಾಗರ ಹರಿದು ಬಂದಿದ್ದು, ಶಿವರಾತ್ರಿ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜೆ, ಅಭಿಷೇಕಗಳು ನಡೆಯುತ್ತಿದೆ. ಭಕ್ತರು ಕದ್ರಿ ದೇವಸ್ಥಾನದ 7 ತೀರ್ಥ ಕೆರೆಗಳಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ಹೊರಭಾಗದಲ್ಲಿರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಇದಿಷ್ಟೇ ಅಲ್ಲದೆ ರಾತ್ರಿಯಿಡೀ ದೇವಸ್ಥಾನದಲ್ಲಿ ಜಾಗರಣೆ ನಡೆಸಲು ಭಕ್ತರಿಗೆ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ನಾವಿಲ್ಲಿ ಇತಿಹಾಸ ಪ್ರಸಿದ್ಧ ಕದ್ರಿ ಶ್ರೀ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಇಂದು ನಾವು ಈ ಶಿವರಾತ್ರಿ ಹಬ್ಬದ ಬಂದಲ್ಲಿ ಎಲ್ಲ ಭಗವದ್ಭಕ್ತರ ಜೊತೆಗೆ ನಾವಿಲ್ಲಿ ಸೇರಿದ್ದೇವೆ. ಈ ನಮ್ಮ ಕದ್ರಿ ಶ್ರೀ ಮಂಜುನಾಥ ದೇವರು ಎಲ್ಲ ನಮ್ಮ ಭಾರತದಲ್ಲಿ ಒಂದು ಅತ್ಯಂತ ಪುರಾತನವಾದ ಒಂದು ದೇವಳ ಹೇಳಲಿಕ್ಕೆ ನಾನಿಲ್ಲಿ ಇಚ್ಛೆ ಪಡುತ್ತೇನೆ. ಇವತ್ತು ಶಿವರಾತ್ರಿಯ ದಿವಸ ನಾವು ಶಿವನ ವಿಶೇಷ ಕೃಪೆಗೆ ಪಾತ್ರರಾಗ್ತೇವೆ. ನಾವು ಒಂದು ಪ್ರತೀತಿ ಇದೆ, ಈಶ್ವರ ಭಗವಂತ ಶಿವ ತನ್ನನ್ನು ವಿಶೇಷವಾಗಿ ಪೂಜಿಸಿದವರಿಗೆ ಯಾವತ್ತೂ ಕೈಬಿಡುವುದಿಲ್ಲ ನಮ್ಮ ಈಶ್ವರ ಪರಮಾತ್ಮ. ಆದ್ದರಿಂದ ಇವತ್ತು ಈ ಸಂದರ್ಭದಲ್ಲಿ ಬೆಳಿಗ್ಗೆಯಿಂದ ಈಗ ರಾತ್ರಿ ತನಕ ಇಲ್ಲಿ ಜನರು ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದಾರೆ. ಶಿವನ ದಿವಸ ಒಂದು ದಿವಸ ಇಡೀ ಉಪವಾಸ ವ್ರತವನ್ನು ಆಚರಿಸಿ ಸಾಯಂಕಾಲ ಅರ್ಘ್ಯ ಬಿಡುವ ಒಂದು ಕ್ರಮ ಇದೆ. ಸಾಯಂಕಾಲದ ಹೊತ್ತಿನಲ್ಲಿ ನಾವು ಈ ಮಂಜುನಾಥ ದೇವರ ಸಾನ್ನಿಧ್ಯದಲ್ಲಿ ಅರ್ಘ್ಯ ಬಿಡ್ತೇವೆ. ಇನ್ನೊಂದು ಇಲ್ಲಿನ ವಿಶೇಷತೆ ಏನೆಂದರೆ, ಇಲ್ಲಿ 7 ಕೊಳ ಮೇಲೆ ಇದೆ. ಹಾಗೆ ಇಲ್ಲಿ ಒಂದು ನಮ್ಮ ಗೋಮುಖ ಇದೆ. ಗೋಮುಖದ ಸರಿ ನೇರವಾಗಿ ಇಲ್ಲಿ ನಾವು ಒಂದು ಹೊಸದಾಗಿ ಶಿವಲಿಂಗವನ್ನು ನಿರ್ಮಿಸುತ್ತಾರೆ. ನಮ್ಮ ಕದ್ರಿ ಶ್ರೀ ಯೋಗೇಶ್ವರ ಮಠದ ಮಠಾಧಿಪತಿಯಾದ ಶ್ರೀ ನಿರ್ಮಲನಾಥ್ ಮಹಾರಾಜರು ನಮ್ಮ ಹಸ್ತದಿಂದ ಇದನ್ನು ಭಗವದ್ಭಕ್ತರಿಗೆ ಲೋಕಾರ್ಪಣೆಗೊಂಡಿದೆ. ಆದ್ದರಿಂದ ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಬಂದು ಈ ನಮ್ಮ ಪುಣ್ಯದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಸುತ್ತಿದ್ದಾರೆ. ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಇಲ್ಲಿಯ ಶಿವಲಿಂಗ ನಮ್ಮ ಈ ದೇವಸ್ಥಾನದಲ್ಲಿ ಇದು ಒಂದು ಬಹುಶಃ ಮೊದಲಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನೊಂದು ಈ ಸಂದರ್ಭದಲ್ಲಿ ಎಲ್ಲ ಭಗವದ್ಭಕ್ತರಿಗೆ ನಾನು ಶಿವರಾತ್ರಿಯ ಮತ್ತೊಮ್ಮೆ ಶುಭಕಾಮನೆಗಳನ್ನು ಅರ್ಪಿಸಿ ಎಲ್ಲರಿಗೆ ಭಗವಂತ ಈಶ್ವರ ಒಳ್ಳೆಯದು ಮಾಡಲಿ, ಸುಖ ಶಾಂತಿ ನೆಮ್ಮದಿ ಸಂಪತ್ತು ಐಶ್ವರ್ಯವನ್ನು ಕರುಣಿಸಲಿ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಓಂ ನಮಃ ಶಿವಾಯ.